ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬೆಳಿಗ್ಗೆ ನಾನು ಒಳ ಮೀಸಲಾತಿ ವಿಚಾರವಾಗಿ ಒಂದು ವಿಡಿಯೋವನ್ನ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಪಾಯಿಂಟ್ಸ್ ಟು ಪಾಯಿಂಟ್ಸ್ ನಿಮ್ಗೆ ಹೇಳ್ತಾ ಹೋಗಿದ್ದೆ. ಆ ಮಾಹಿತಿಯಲ್ಲಿ ನಾನು ಹೇಳಿದ್ದಂಥದ್ದು ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಇದು ಎಲ್ಲ ವರದಿ ಸಲ್ಲಿಕೆ ಆಗಿರ್ಬೋದು, ಉಳಿದಿದ್ದೆಲ್ಲಂತದ್ದು ಕೂಡ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ವರದಿ ಸಲ್ಲಿಕೆ ಆದ್ರೂ ಕೂಡ ಫೆಬ್ರವರಿವರೆಗೂ ಇದು ಅಂತಿಮ ಆಗಲ್ಲ, ಅದಾದ್ಮೇಲೆ ನೋಟಿಫಿಕೇಶನ್ ಆಗಬಹುದು ಅನ್ನೋದು ಮಾಹಿತಿ ಇದೆ ಅಂತ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೆ. ಸೊ ಅದ್ರ ಬಗ್ಗೆ ಒಂದು ಹಲವಾರು ಮೆಸೇಜ್ಗಳು, ಕಮೆಂಟ್ಗಳು ಏನೇನೆಲ್ಲ ಬೆಳಗ್ಗೆಯಿಂದ ನಾನು ನೋಡಿದೆ. ತುಂಬಾ ಜನ ನನಗೂ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರಿ, ಏನಿದು, ಯಾವ ಒಂದು ಅಥೆಂಟಿಕ್ ಸೋರ್ಸ್ ಇದು, ಅಫಿಷಿಯಲ್ ಸೋರ್ಸ್ ಅಂತ. ಮೊದಲನೇದು ಹಾಗೆ ಹೇಳ್ತೀನಿ, ಒಳ ಮೀಸಲಾತಿ ಇವತ್ತೇ ಜಾರಿ ಆಗುತ್ತೆ, ಇದೇ ಡೇಟ್ ಅಂತ ಎಲ್ಲೂ ಅಫಿಷಿಯಲ್ ಮಾಹಿತಿ ಇಲ್ಲ. ಇವತ್ತೀಗ ಪತ್ರಿಕೆಯಲ್ಲಿ ವರದಿ ಬಂದಿದೆ, ನಾವು ಶೀಘ್ರದಲ್ಲೇ ವರದಿ ಸಲ್ಲಿಕೆ ಮಾಡ್ತೀವಿ ಅಂತ. ಶೀಘ್ರ ಅನ್ನೋದಕ್ಕೆ ಯಾವಾಗ ಡೇಟ್ ಇದೆಯಾ? ಹೌದು, ಹೇಳಿರುವಂತ ಸರ್ಕಾರಕ್ಕೆ ಡೇಟ್ ಕೊಟ್ಟಿದ್ದಾರೆ. ಶೀಘ್ರ ಅಂದ್ರೆ ಯಾವತ್ತು? ಶೀಘ್ರ ಅನ್ನೋ ಪದವನ್ನು ಸರ್ಕಾರ ಬಳಸ್ಕೊಂಡ್ ಬರ್ತಿರೋದು ಇವತ್ತಿಂದಲ್ಲ, ಕಳೆದ ವರ್ಷದಿಂದಾನೇ. ಇವತ್ತಿನವರೆಗೂ ಶೀಘ್ರ ಅಂತ ಇಲ್ಲಿವರೆಗೂ ತಂದು ನಿಲ್ಸಿದ್ದಾರೆ. ಸರ್ಕಾರ ಇವತ್ತಿನವರೆಗೂ ಅಂತಿಮ ದಿನಾಂಕವನ್ನು ನೀಡಿದೆಯಾ? ನಾವು ಇವತ್ತೇ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಯಾವತ್ತಾದ್ರೂ ಅಥೆಂಟಿಕ್ ಸೋರ್ಸ್ ಕೇಳೋರಿಗೆ ನಾನು ಕೇಳ್ತಾ ಇರೋ ಪ್ರಶ್ನೆ ಇದು. ಜಾರಿ ಯಾವತ್ತಾದ್ರೂ ಹೇಳಿದ್ಯಾ? ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಅಮರ್ ಏನೇ ಹೇಳಿದ್ರು ಮಿಸ್ಗೈಡ್ ಅಂತ ಹೇಳೋದಕ್ಕೆ ಒಂದು ಟೀಮ್ ಇದೆ. ಅಂದ್ರೆ ನಾನು ಕೆಲವ್ರನ್ನ ಹೇಳ್ತಾ ಇಲ್ಲ, ಪಾಪ ಈಗ ಅವರು ನಮ್ಮ ಸರ್ ಹೇಳಿದಾರೆ, ಆ ಸರ್ ಹೇಳಿರೋ ಮಾಹಿತಿ ಬೇರೆ, ಇನ್ನೊಂದಿಷ್ಟು ಜನರ ಟೀಮ್ ಇದೆ ಒಂದು. ಅದು ಹೆಂಗೆ ಅಂತಂದ್ರೆ, ಅಮರ್ ಏನೇ ಹೇಳಿದ್ರು ಮಿಸ್ಗೈಡ್. ಅಂದ್ರೆ ಅವ್ರ ಪ್ರಕಾರ ಅಮರ್ ಅರೆ ಹುಚ್ಚ, ಏನಾದ್ರು ಹೇಳ್ತಾನೆ ಅನ್ನೋ ರೀತಿ ಅವ್ರು ಇದಾರೆ. ಅಂದ್ರೆ ಏನು ಯಾವ್ದು ಪದವಿ ಇಲ್ಲ, ಗ್ರಾಜುಯೇಷನ್ ಇಲ್ಲ, ಅನ್ಪಡ್ ನನ್ ಮಗ ಅನ್ನೋ ರೀತಿ ಅವ್ರದ್ದು ಥಾಟ್ ಅದು. ದಯವಿಟ್ಟು ನಿಮ್ಗೆ ಅಂತವ್ರು ಯಾರಾದ್ರೂ ಸಂಜೆ ಸಿಗ್ತೀರಾ ಅಥವಾ ನಾಳೆ ಬೆಳಿಗ್ಗೆ ಸಿಗ್ತೀರಾ, ಎಲ್ಲಿ ಸಿಗ್ತೀರಿ ಹೇಳಿ, ಅಥೆಂಟಿಕ್ ಸೋರ್ಸ್ ನ ನಿಮ್ಗೆ ತಂದು ಕೊಡ್ತೀನಿ, ನಿಮ್ ಮುಂದೆ ಹೇಳ್ತೀನಿ ಏನಿದೆ ಅನ್ನೋದನ್ನು. ನಮ್ಮ ಊರಿನ, ನಮ್ಮ ಭಾಗದ ಮಾದಿಗ ದಂಡೋರ ಸಮಿತಿಯ ಈ ಒಳ ಮೀಸಲಾತಿ ವಿಚಾರವಾಗಿ ಹೋರಾಟ ಮಾಡಿದಂತವ್ರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿ ಚಲೋವನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ದೆಹಲಿ ಚಲೋ ಅಂತಂದ್ರೆ, ಈ ಒಳ ಮೀಸಲಾತಿಯನ್ನು ಶೀಘ್ರವೇ ಜಾರಿ ಮಾಡಿ ಅಂತೇಳಿ. ಅವ್ರಿಗೂ ಕೂಡ ಗೊತ್ತಿದೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ, ಸಮೀಕ್ಷೆಯಲ್ಲಿ ಇವ್ರು ಬೋಗಸ್ ಮಾಡಿದ್ದಾರೆ, ಹೆಂಗ್ ಬೇಕೋ ಹಂಗ್ ಡಾಟಾ ಹಾಕೊಂಡಿದ್ದಾರೆ, ಆ ಡಾಟಾ ಇಲ್ಲಿ ಪಬ್ಲಿಕ್ ಅಬ್ಜೆಕ್ಷನ್ ಎಕ್ಸೆಪ್ಟ್ ಆಗಲ್ಲ ಅನ್ನೋದು ಗೊತ್ತಿದೆ. ಅದಕ್ಕೆ ಅವರು ಅಗೇನ್ ಈಗ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಅಂದಹಾಗೆ ಈ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಸರಿಯಾಗಿ ಸಮೀಕ್ಷೆಯನ್ನ ಮಾಡಿಲ್ಲ, ಅದಂತೂ ಸತ್ಯ. ಅದು ಇನ್ನೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಬ್ಬ ಜಾಯಿಂಟ್ ಕಮಿಷನರ್ ಜೊತೆ ಮಾತಾಡಿದಾಗ ನನಗೆ ಗೊತ್ತಾಗಿರುವಂತ ಮಾಹಿತಿ, ಸರಿಯಾದ ರೀತಿಯಾದಂತ ಸಮೀಕ್ಷೆ ಆಗಿಲ್ಲ. ಬಟ್ ಅವ್ರು ಹೇಳ್ತಾ ಇದಾರೆ ಅಷ್ಟೇ, ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಸ್ವತಃ ನಾಗಮೋಹನ್ ದಾಸ್ ಅವ್ರಿಗೂ ಕೂಡ ಈ ಸತ್ಯ ಗೊತ್ತು. ನಾನು ಕೂಡ ಒಂದು ಭ್ರಮೇಲಿದ್ದೆ, ಒಂದು ಸ್ವಲ್ಪ ದಿನದವರೆಗೂ ಒಂದು ಭ್ರಮೇಲಿದ್ದೆ, ಅಕ್ಟೋಬರ್ಗೆ ನೋಟಿಫಿಕೇಶನ್ ಆಗ್ಬಿಡ್ತವೆ, ಸೆಪ್ಟೆಂಬರ್ಗೆ ಆಗ್ಬಿಡುತ್ತೆ. ನಾನೇ ಹೇಳಿದ್ದೀನಿ ಎಷ್ಟೋ ಜನಕ್ಕೆ ಆಗ್ಬಿಡುತ್ತೆ ಅಂತ. ಬಟ್ ನನಗೆ ವಾಸ್ತವಾಂಶವನ್ನ ನಿನ್ನೆ ನನಗೆ ತಿಳಿಸಿ ಹೇಳಿದ್ದಂಥದ್ದು ಆ ಒಂದು ಸಮಿತಿಯ ಸದಸ್ಯರು ಮತ್ತು ಹೋರಾಟದ ರೂಪುರೇಷೆಯನ್ನು ರೂಪಿಸಿದವರು ಮಾದಿಗ ದಂಡೋರ ಸಮಿತಿಯ ರಾಜ್ಯಾಧ್ಯಕ್ಷರನ್ನ ಕೂಡ ಅವರು ತುಂಬಾ ಆಪ್ತ ವಲಯದಲ್ಲಿ ಬಲ್ಲವಂತವರು. ಅಂಡ್ ಒಳ ಮೀಸಲಾತಿ ಆಯೋಗದಲ್ಲಿ ಕೂಡ ಕೆಲಸ ಮಾಡಿರುವಂತವರು ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಅವರ ಸಂಪರ್ಕದಲ್ಲಿ ಇದ್ದಾರೆ ಅಂತವರೇ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಮಾಹಿತಿ ಇನ್ನೂ ಕೂಡ ದತ್ತಾಂಶ ಇವರಿಗೆ ಸರಿಯಾಗಿಲ್ಲ. ಇನ್ ಕೇಸ್ ಇವರು ಸರಿಯಾಗಿ ದತ್ತಾಂಶ ಕೊಡದೆ ಏನೇನೋ ಮಾಡಕ್ ಹೋಗಿ ಜಾರಿ ಮಾಡಕ್ ಹೊರಟ್ರು ಅಂತಂದ್ರೆ ಒಬ್ರು ಕೂಡ ಅಬ್ಜೆಕ್ಷನ್ ಮಾಡಿದ್ರು ಇದು ಸ್ಟಾಪ್ ಆಗುತ್ತೆ. ಹಾಗಂದ್ರೆ ನಾನು ಇಲ್ಲಿ ಎದುರಿಸ್ತಾ ಇಲ್ಲ, ಏನೋ ಹೇಳ್ತಾ ಇಲ್ಲ. ಇವರು ಈ ರೀತಿಯಾದಂತ ಆಟವನ್ನ ಆಡ್ತಾ ಇದ್ದಾರೆ ಇಲ್ಲಿ. ಇದು ಇರುವಂತ ಸತ್ಯ. ಸುಮ್ನೆ ನಾವು ಖುಷಿ ಪಡಿಸ್ಬಿಡ್ಬೋದು, ಅಕ್ಟೋಬರ್ಗೆ ನೋಟಿಫಿಕೇಶನ್ ಆಗುತ್ತೆ, ನವೆಂಬರ್ಗೆ ಆಗುತ್ತೆ, ಹಂಗಾಗುತ್ತೆ, ಶಾಕ್ ಒಳಗಾಗ್ತಾರೆ, ಏನೇನೋ ಹೇಳ್ಬೇಡಿ. ಅಂದ್ರೆ ಸತ್ಯ ಹೇಳ್ಬೇಕು. ಎಷ್ಟ್ ದಿನ ಅಂತ ಹಂಗೆ ಸುಮ್ನೆ ಕೂಡ್ತೀರಾ? ನಾಳೆ ಹಿಂಗೆ ಶೀಘ್ರ ಅಂತ 1 ವರ್ಷ ಆಯ್ತು, ಇನ್ನೂ 1 ವರ್ಷ ಹೋಯ್ತು, ಅವಾಗೂ ಹಿಂಗೆ ಕೂತ್ಕೊಳ್ತೀರಾ? ಸರಿ, ಯಾವ್ದಾದ್ರು ಹೋರಾಟ, ಯಾವ್ದಾದ್ರು ಒಂದು ಸಂಘಟನೆ ಹೋರಾಟ ರೆಡಿ ಮಾಡಿ, ಅದನ್ನಾದ್ರೂ ಏನಾದ್ರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಸರ್ಕಾರದಿಂದ ಒಂದು ಅಂತಿಮ ದಿನಾಂಕ ಬರುವಂತೆ ಮಾಡಿ. ಇದೇ ಫೈನಲ್, ಇವತ್ತೇ ಒಳ ಮೀಸಲಾತಿ ಜಾರಿ ಆಗುತ್ತೆ ಒಂದು ಡೇಟ್ ಕೊಡ್ಲಿ ಅವರು. ಅವತ್ತೆಲ್ಲ ವಿದ್ಯಾರ್ಥಿಗಳು ಸುಮ್ಮನೆ ಕೂತ್ಕೊಂಡು ಓದ್ತಾರೆ. ಅದನ್ನ ಮಾಡೋದ್ ಬಿಟ್ಟು ಇವ್ರೇನೋ ಹೇಳಿದ್ರು, ಅವ್ರೇನೋ ಹೇಳಿದ್ರು, ಅವ್ರು ಹೇಳೋದ್ ಸತ್ಯ, ಇವ್ರ ಶಂಕದ ಅದೇನೋ ಅಂತಾರ, ಶಂಕದ ಬಾಯಿಂದ ಬಂದ್ರೆ ಮಾತ್ರ ತೀರ್ಥ ಅನ್ನೋ ಹಾಗೆ ಅವ್ರು ಹೇಳಿದ್ದೆ ಸತ್ಯ. ನಾನು ಹೇಳಿದ್ ಸತ್ಯ ಅಂತ ಹೇಳ್ತಿಲ್ಲ, ಬಟ್ ಎಲ್ಲರಿಗೂ ಸತ್ಯ ಏನು ಅಂತ ಗೊತ್ತಿದೆ. ಸರ್ಕಾರ ಈ ವಿಷಯದಲ್ಲಿ ನಾಟಕ ಮಾಡ್ತಾ ಇದೆ. ಸ್ವತಃ ಬಿಬಿಎಂಪಿ ಎಲ್ಲ ಒಂದು ಈ ಅಧಿಕಾರಿಗಳು ಯಾರು ಕೆಲಸ ಮಾಡಿದ್ರೆ ಎಲ್ರಿಗೂ ಗೊತ್ತು, ಹೆಂಗ್ ಸ್ಟಿಕ್ಕರ್ ಅಂಟಿಸ್ ಬಂದಿದ್ದಾರೆ ಮನೆ ಹೋಗಿ ಅಂತ. ಏನ್ ಮಾಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ, ಇನ್ನೂ ಕೂಡ ಸರಿಯಾದ ದತ್ತಾಂಶ ಅವ್ರು ತೆಗೆದುಕೊಂಡಿಲ್ಲ. ಅದನ್ನ ಇನ್ನೂ ವಿಶ್ಲೇಷಣೆ ಮಾಡ್ಬೇಕು. ಹಂಗಾದ್ರೆ ಈಸಿಯಾಗಿ ಅವರು ಆಗಸ್ಟ್ ಅಲ್ಲಿ ರಿಪೋರ್ಟ್ ಕೊಟ್ಬಿಟ್ಟು ಅಕ್ಟೋಬರ್ 1 ಮಂತ್ ನೋಟಿಫಿಕೇಶನ್ ಮಾಡ್ಬಿಡ್ತಾರ. ಪಬ್ಲಿಕ್ ಅಬ್ಜೆಕ್ಷನ್ ಬೇಡವಾ? ಸದನದಲ್ಲಿ ಚರ್ಚೆ ಆಗೋದು ಬೇಡವಾ? ಅದನ್ನ ಕಾಯ್ದೆ ಆಗಿ ಅಥವಾ ಬಿಲ್ ಆಗಿ ಮಾಡೋದ್ ಬೇಡವಾ? ಏನು ಇಲ್ವಾ? ಅದ್ಮೇಲೆ ರೋಸ್ಟರ್ ರೆಡಿ ಮಾಡೋದ್ ಬೇಡವಾ? ಆಗ ರೋಸ್ಟರ್ ಪ್ರಕಾರ ನೇಮಕಾತಿಗಳು ಮಾಡ್ಬೇಕು ತಾನೆ. ಅದೇನ್ ಬೇಕಾಬಿಟ್ಟಿಯಾಗಿ ಮಾಡಕ್ಕಾಗತ್ತಾ? ಅಟ್ಲೀಸ್ಟ್ ಇವ್ರು ಏನು ಮಾಡದೆ ನೇಮಕಾತಿಗಳು ಪ್ರಾರಂಭ ಮಾಡಿದ್ರೆ ಮತ್ತೆ ಯಾರಾದ್ರೂ ಕೋರ್ಟ್ಗೆ ಹೋಗ್ತಾರೆ. ಈಗ ಆ ಒಂದು ಸಮುದಾಯದವರು ನಮಗ್ ಸರಿಯಾಗಿ ರೀತಿ ಇವರು ಇನ್ನೂ
ನ್ಯಾಯ ಕೊಡಿಸಿಲ್ಲ ಅಂತ ಏನ್ ಮಾಡ್ತೀರಾ ಅವಾಗ? ಇದೆಲ್ಲ ಸತ್ಯಾಂಶಗಳು ಇರೋದು, ಇದನ್ನ ಹೇಳ್ಬೇಕು ನಾವು. ಇದನ್ನ ಹೇಳದೆ ಹೊರತು ಅವಾಗ ನೋಟಿಫಿಕೇಶನ್ ಆಗುತ್ತೆ, ಇವಾಗ ನೋಟಿಫಿಕೇಶನ್ ಆಗುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಖುಷಿ ಪಡಿಸೋದ್ರಿಂದ ಏನು ಬರಲ್ಲ. ನಾನು ಅದೇ ಖುಷಿಲಿದ್ದೆ, ಅದೇ ಖುಷಿ ಹೇಳ್ತಾ ಇದ್ದೆ. ಬಟ್ ಆ ಸತ್ಯ ಏನು ಅಂತ ನಂಗೆ ಅರ್ಥ ಆಯ್ತು. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಅದು ಇದು ಹೇಳ್ತಾ ಇದ್ರಿ. ಬೇಕಿದ್ರೆ ನಾಳೆ ಬನ್ನಿ, ಎಲ್ಲಿ ಬರ್ತೀರಾ ಹೇಳಿ, ಪ್ಲೇಸ್ ಕಮೆಂಟ್ ಮಾಡಿ, ನಿಮ್ಮ ನಂಬರ್ ಕಮೆಂಟ್ ಮಾಡಿ, ನಾನು ಬರ್ತೀನಿ, ಅಲ್ಲೇ ಚರ್ಚೆ ಮಾಡೋಣ ಅಂತ. ಅಲ್ಲೇ ನಿಮ್ಗೆ ದಾಖಲೆ ಸಮೇತ ಯಾರ್ಯಾರ ಕಾಂಟ್ಯಾಕ್ಟ್ ಇದೆ, ಏನ್ ಮಾಹಿತಿ ಇದೆ ಅಲ್ಲಿ ಕೊಡ್ತೀನಂತೆ. ಒಂದು ವಿಷಯವನ್ನ ಒಬ್ರು ಹೇಳಿದಾಗ ಅದನ್ನ ಎಕ್ಸೆಪ್ಟ್ ಮಾಡೋದು ಎರಡು ರೀತಿ ಇರುತ್ತೆ. ಅವ್ನಿಗೆ ಬೇಕಿತ್ತು ಅಂದ್ರೆ ಅದು ಸತ್ಯ ಅನ್ಸುತ್ತೆ, ಬೇಡ ಅಂದ್ರೆ ಸುಳ್ಳು ಅನ್ಸ್ಬಿಡುತ್ತೆ. ಹಂಗೆ ಆಗ್ತಾ ಇರೋದಿಲ್ಲ ಅಷ್ಟೇ. ಬಟ್ ಬೇರೆ ಯಾರಿಗೂ ನಾನು ಅದನ್ನ ಹೆಚ್ಚುವರಿಯಾಗಿ ಹೇಳೋ ಅವಶ್ಯಕತೆ ಇಲ್ಲ. ಇರೋ ಸತ್ಯ ಇಷ್ಟಿದೆ. ಇದ್ರ ಮೇಲೆ ಮುಂದೆ ಏನ್ ನಿರ್ಧಾರ ಆಗುತ್ತೆ ಅನ್ನೋದು ನಿಮ್ಗೂ ಕೂಡ ತಿಳಿಯುತ್ತೆ ಅಂತ ಅನ್ಕೊಂಡಿದ್ವಿ. ಇದಕ್ಕಿಂತ ಹೆಚ್ಚಿನ ವಿಷಯದ ನಾನು ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಸದ್ಯಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳು.